ಸಾರ್ವಜನಿಕವಾಗಿ ಮಾಡೋಣ, ವಿಧಾನಸೌಧದಲ್ಲಿ ಬೇಡ ಅಂತ ಬಹಿರಂಗದಲ್ಲಿ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ನಾನು ಇದನ್ನೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥ ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ಸಾಕ್ಬಿಡೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲ್ಯಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟೇ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಬತ್ತೀವಿ. ಆಯಿತು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಇಲ್ಲಿ ನಾವು ಎಲ್ಲ ಕಡೆ ನಡೀತಾ ಇದೆಯಲ್ಲ, 7,200 ಎಕರೆ ಅಕ್ವೈರ್ ಮಾಡಿರೋದು ಸರ್ಕಾರ, ಅದು ಹಿಂದಿನ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ 3-4 ಸರಿ? ನಿಮ್ಮ ಹೋರಾಟ ಸರ್ಜಾಪುರಕ್ಕೆ ಹೋಗಿದ್ದೀರಾ ನೀವು ಹೋರಾಟ ಮಾಡೋಕ್ಕೆ? ಸರ್ಜಾಪುರಕ್ಕೆ ಹೋಗಿ ನೀವು ಹೋರಾಟ ಮಾಡಿದರೆ ನಾವು ಒಪ್ಪೋತಿದ್ದೋ. ಸರ್ಜಾಪುರಕ್ಕೆ ಹೋಯ್ತಾ ಇಲ್ಲ ನೀವು? ಅಲ್ಲೇ ನಿಮ್ಮ ಪಾರ್ಟಿ ಕಾರ್ಯಕರ್ತರಿಲ್ವಾ? ನಿಮ್ಮ ರೈತರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ, ಜಂಗಮನ ಕೋಟೆಯಲ್ಲಿ ಸುಮಾರು 2,008 ಎಕರೆ ನಡೀತಾ ಇದೆ. ಅಲ್ಲಿ ಹೋಗಿದ್ದೀರಾ ನೀವು? ಯಾಕೆ ಹೋಗಿಲ್ಲ ನೀವು? ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ 2,100 ಎಕರೆ ದೊಡ್ಡಬಳ್ಳಾಪುರದಲ್ಲಿ. ನೀವು ಅಲ್ಲಿ ಹೋಗಿದ್ದೀರಾ ನೀವು? ಹಂಗಾರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ. ನಂಜನಗೂಡಲ್ಲಿ ನಡೀತಾ ಇದೆ. ಆಮೇಲೆ ಎಲ್ಲೂಗಿನ್ನ ಹೆಚ್ಚಾಗಿ ಅವರ ಆಸನ ಆಯ್ತಲ್ಲ, ಅವರ ಇದು ಆಸನ ಮೇನ್ ಇದರಲ್ಲಿ 1,800 ಎಕರೆನ IIT ಕಾಲೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು IIT ಕಾಲೇಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಅಕ್ವೈರ್ ಮಾಡಿಬಿಟ್ಟವ್ರು. IIT ಕಾಲೇಜ್ ಇನ್ನೂ ಮಂಜೂರಾಗಿಲ್ಲ ಕೇಂದ್ರದಿಂದ. ಅದು ಮಂಜೂರಾಯ್ತದೆ ಇಲ್ವೋ ಗೊತ್ತಿಲ್ಲ. ಆ ರೈತರು ನಮಗೆ ಜಮೀನು ಬಿಟ್ಕೊಡಿ ಅಂತ ಇವತ್ತವರೆಗೂ ಹೋರಾಟ ಮಾಡ್ತಾವ್ರೆ. ನಿಮ್ಮಪ್ಪ, ನಿಮ್ಮ ತಂದೆ ದೇವೇಗೌಡರು, ನಿಮ್ಮ ಅಣ್ಣ ರೇವಣ್ಣ, ತಮ್ಮನ ಅಣ್ಣನಪ್ಪ, ಅಣ್ಣ ಇರಬೇಕು, ಅಣ್ಣ ರೇವಣ್ಣ ಇಬ್ಬರು ಅಕ್ವೈರ್ ಮಾಡಿ, ಇಲ್ಲ ನಾನು ಮಾಡೇಬೇಕು ಅಂತೀವಿ. ಅದು ರೈತರಲ್ವ ಅವರು? ಇವಾಗ ಅಲ್ಲಿ ಬಿಡಿಸ್ರಿ, ಹೋರಾಟ ಮಾಡಿ. ಅದನ್ನು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಇವ್ರಿಗೆ ಏನಾದರೂ ಮಾಡಿ ನಾವು ಕಪ್ಪು ಮಸಿ ಬೆಳಿಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಇದ್ದರೆ ನೀವು ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ. ಪೇಮೆಂಟ್ ಮಾಡಿ ಕರ್ಕೊಂಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ. ಅದನ್ನು ಹೋರಾಟ ಅಂದರೆ ಸ್ವಯಂ ಪ್ರೇರಿತರಾಗಿ ಬಂದವರು ಅಲ್ಲಿ ಹೋರಾಟ ಮಾಡ್ತಾವ್ರೆ ರೈತರುಗಳು. ಬೇರೆ ಅವ್ರೇನು ಹೇಳ್ತಾರೆ, ಇವ್ರು ರಾಜಕೀಯದವ್ರು ಬಂದು ರಾಜಕೀಯ ಮಾಡಿಬಿಟ್ರು, ಇದು ಹಾಳು ಮಾಡಿಬಿಟ್ರು. ಮೊದಲು ಚೆನ್ನಾಗಿ ನಡೀತಿತ್ತು ನಮ್ಮ ಹೋರಾಟ, ಈ ದಿಕ್ಕು ತಪ್ಪಿಸ್ಬಿಟ್ರು ಇವ್ರು ರಾಜಕೀಯದವ್ರು ಬಂದು. ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಬನ್ನಿ, ಇದೆಲ್ಲನೂ ಮುಗಿಸ್ಕೊಂಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಬರೀ ಬಿಡದಿಗೆ ಯಾಕೆ ಬರ್ತೀರಾ ನೀವು? ನಿಮ್ದು 35 ಎಕರೆ 40 ಎಕರೆ ಜಾಗ ಅದು ಉಳಿಸ್ಕೊಳಕ್ಕೆ ಬಂದಿದ್ದೀರಾ ನೀವು? ಹಂಗಾರೆ ಬಿಡದಿಗೆ ಬೇನಾಮಿ ಬೇರೆ ಐತೆ ಇವ್ರ ಹೆಸರಲ್ಲಿ 100 ಎಕರೆ ಗಂಟ ಐತೆ ಬೇನಾಮಿ, ಬೇರೆ ಹೆಸರಲ್ಲಿ ಮಾಡೋದೈತೆ 100 ಎಕರೆ ಗಂಟ. ಆದರೆ ಬಿಡದಿಲ್ಲೇ ಹೋರಾಟ ಮಾಡ್ತಕ್ಕಂಥ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಬೇರೆ ಕಡೆ ಹೋಗಿ ನೋಡೋಣ. ಹಂಗಾದ್ರೆ ಯಾಕೆ ಹೋಯ್ತಲ್ಲ ನೀವು? ಅವ್ರು ರೈತರಲ್ವ ಹಂಗಾರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ? ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ಅದಕ್ಕೆ ನಾವು ಹೇಳೋದು, ನಾವು ಇನ್ನು ಮುಂದೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, 2 ಸರಿ ಮುಖ್ಯಮಂತ್ರಿ ಆಗವ್ರೆ, ಕೇಂದ್ರ ಮಂತ್ರಿ ಆಗವ್ರೆ. ನನಗೆ ಗೊತ್ತಾಯ್ತಿಲ್ಲ ನರೇಂದ್ರ ಮೋದಿ ಅವ್ರು ಏನಾದರೂ ನೀನು ಇಲ್ಲೇ ಕರ್ನಾಟಕದಲ್ಲಿ ಇದ್ಬಿಡು, ಬಿಡದಿಲ್ಲ ಇದ್ಬಿಡು ಅಂತ ಹೇಳ್ಕೊಳ್ಸವ್ರೇನೋ ಅಂತ. ಇವ್ರು ನನ್ನ ಐಡಿಯಾ, ನಾನು ಯಾವ ರಾಜ್ಯಕ್ಕೆ ಹೋಗಿ ನೋಡಲೇ ಇಲ್ಲಪ್ಪ. ಅವ್ರ ಇಲಾಖೆ ಬಗ್ಗೆ ಎಲ್ಲೂ ಕೂಡ ಮೀಟಿಂಗ್ ಮಾಡಿದ್ದು ನೋಡಲಿಲ್ಲ, ಎಲ್ಲೂ ಚರ್ಚೆ ಮಾಡಿದ್ದು ನೋಡಲಿಲ್ಲ. ಇವರು ಕೇಂದ್ರ ಮಂತ್ರಿಯಾಗಿ ಬೆಳಿಗ್ಗೆ ಎದ್ರೆ ಬಂದು ಇಲ್ಲೇ ಇರ್ತಾರೆ. ಅವ್ರ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ಟ, ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬ ಪ್ರಬಲ ನಾಯಕ ಆಗಿ ಬೆಳಿತಾವನೆ, ಅವ್ನಿಗೇನಾದರೂ ಮಾಡಿ ನಾನು ಅಡಚಣೆ ಮಾಡಬೇಕು, ಅವನ ಮುಖಕ್ಕೆ ಕಪ್ಪು ಮಸಿ ಬಳಿಬೇಕು, ಅದು ಉದ್ದೇಶ. ಒಬ್ಬ ಕೇಂದ್ರ ಮಂತ್ರಿ ಬೆಳಿಗ್ಗೆ ಎದ್ದು ಇಲ್ಲೇ ಕೂತಿರ್ತಾರಲ್ರಿ, ಅವ್ರು JP ಭವನ ಆಫೀಸು ಬಿಟ್ರೆ ಬಿಡದಿ ಮನೆ ಬಿಟ್ರೆ JP ಭವನ ಆಫೀಸು. ಕೇಂದ್ರ ಮಂತ್ರಿ ಸ್ವಾಮಿ ನೀವು. ಈ ರಾಜ್ಯದ ಜ್ವಲಂತ ಸಮಸ್ಯೆಗಳಿದ್ದಾವೆ. ಮೇಕೆದಾಟು ಯೋಜನೆ, ಅದಕ್ಕೆ ಅದನ್ನು ಮುಕ್ತಿ ಕೊಡಿಸಿ. ಅಲ್ಲಿ ಇದರಲ್ಲಿ ಎಲ್ಲಿ ಗೋವಾ ಮತ್ತು ನಮ್ಮ ಕರ್ನಾಟಕದ ಮಧ್ಯೆ ನಡೀತಾ ಇದೆಯಲ್ಲ ಮಹದಾಯಿ, ಅದಕ್ಕೆ ಮುಕ್ತಿ ಕೊಡಿಸಿ. ಇಂಥವೆಲ್ಲ ಬಿಟ್ಬಿಟ್ಟು ನೀವು ಬಂದಿಲ್ಲಿ ಕೂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಜನಗಳನ್ನ ಕಾಸು ಕೊಟ್ಬಿಟ್ಟು ಜನ ಸೇರಿಸ್ಕೊಂಡು ನೀವು ಗಾಡಿಗಳು ಮಾಡ್ಕೊಂಡು, ಗಾಡಿಗಳನ್ನ ರಿಲೀಸ್ ಮಾಡ್ತೀವಿ. ಈಗ ಯಾವ್ಯಾವ ಬಸ್ ಎಲ್ಲಿಂದ ಬಂದವೆ ಅಂತ ಆಯ್ತಾ, ಅದು ರಿಲೀಸ್ ಮಾಡ್ತೀವಿ. ಬಸ್ಗಳು ಮಾಡ್ಕೊಂಡು ಜನ ಕರ್ಕೊಬತ್ತಾರೆ ಅಂತ ಯಾರಾದ್ರೂ? ನೀವು ಲೋಕಲ್ ಸ್ಥಳೀಯವಾದಂಥ ರೈತರನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿ ನೋಡಿ. ಎಷ್ಟು ವ್ಯಾನ್ಗಳು ತಂದವ್ರು ಗೊತ್ತಾ ಮಂಡ್ಯದಿಂದ?
ಯಾರಾದರೂ ರೈತರು ಪಾಪ ರೈತ ಸಂಘದವ್ರು ಹೋರಾಟ ಮಾಡ್ತಾರೆ, ಅದು ಪ್ರಾಮಾಣಿಕವಾಗಿ ನಾವು ಒಪ್ಕೋತೀವಿ. ಸಂಘ ಸಂಸ್ಥೆಯವ್ರು ಹೋರಾಟ ಮಾಡ್ತಾರೆ, ಅದನ್ನು ತಂದು ಬಂದಿವರು ದಿಕ್ಕು ತಪ್ಪಿಸ್ಬಿಟ್ರು ಇದನ್ನು. ಈಗ ಅವ್ರು ಏನು ಮಾಡೋರೆ, ಪೊಲಿಟಿಕಲ್ ಇಶ್ಯೂ ಮಾಡೋಕೆ ಹೊಂಟವ್ರು ಇದನ್ನು. ಅದೇ ಲೆಟ್ ದೆಮ್ ಡು ಅವ್ರು ಹೋರಾಟ ಅವ್ರು ಮಾಡಲಿ, ನಮ್ಮ ಹೋರಾಟ ನಾವು ಮಾಡ್ತೀವಿ. ಇವ್ರು ಬಂದು ಹೋರಾಟ ಮಾಡೋದ್ರಿಂದ ರೈತರುಗಳಿಗೆ ತೊಂದರೆ ಆಗ್ತಾ ಇದೆಯೇ ವಿನಃ ರೈತರಿಗೆ ಏನು ಇದರಿಂದ ಬೆನಿಫಿಟ್ ಆಗ್ತಾ ಇಲ್ಲ. ರೈತರುಗಳಿಗೆ ಅನವಶ್ಯವಾಗಿ ಇವರೇ ಬಂದು ತೊಂದರೆ ಕೊಡ್ತಾವ್ರೆ. ನಾವು ರೈತರ ಹತ್ರ ಕರೆದಿದ್ದು ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೆ ಏನೇನು ಅಹವಾಲು ಐತೆ ಎಲ್ಲ ಕರೆದು ಮಾತಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇವರೇ ಅವ್ರನ್ನ ಎತ್ಕಟ್ಟಿ ಸುಮ್ಮನೆ ಗೊಂದಲ. ಆಮೇಲೆ ಇರೋ ರೈತರನ್ನ ಎತ್ಕಟ್ಕೊಂಡು ಮಾಡಲಿ, ಹೊರಗಡೆಯಿಂದ ಬಸ್ಗಳು ವ್ಯಾನ್ಗಳು ಎಲ್ಲ ಮಾಡ್ಕೊಂಬಂದು ಜನ ಕರ್ಕೊಂಬಂದು ಪೇಮೆಂಟ್ ಕೊಟ್ಟು, ಅದರಲ್ಲಿ ಕೆಲವು ಪಾಪ ಹೆಣ್ಮಕ್ಳು ಬೇಜಾರು ಮಾಡ್ಕೊಂಡ್ರು, ನೀವು ದುಡ್ಡು ಕೊಟ್ಟಿರಿ. ನಮ್ಮೇಲೆ ಲೋಕಲ್ ಇರೋ ರೈತರಿಗೆ ದುಡ್ಡು ಕೊಟ್ಟಿಲ್ಲ, ಅವರು ಹೊರಗಡೆಯಿಂದ ಜನ ಸೇರ್ಸೋಕ್ಕೆ ಕರ್ಕೊಂಬಂದು ದುಡ್ಡು ಕೊಟ್ಟು ಕರ್ಕೊಂಬಂದು ಶೋ ಅಪ್ ಮಾಡಿದ್ರು. ಬಾಯಿಗೆ ಬಂದಂಗೆ ಮಾತಾಡೋದು. ನಮಗೆ ಬರೋಲ್ಲ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ. ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಲ್ಲ ನಾನು. ನಮಗೂ ಮಾತಾಡೋಕ್ಕೆ ಬರ್ತದೆ, ಲ್ಯಾಂಗ್ವೇಜ್ ನಮಗೂ ಐತೆ. ಆದರೆ ನಾವು ಅದೆಲ್ಲ ಮಾತಾಡೋಲ್ಲ, ನಾವು ಗೌರವವಾಗಿ ಮಾಡ್ತೀವಿ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಹೋರಾಟ ಏನಿದ್ರು ನಿಮ್ಮ ಮಾಧ್ಯಮದವ್ರ ಮುಂದೆ ಇರಲಿ, ಮಾತುಕತೆ ಏನಿದ್ರು ನಿಮ್ಮ ಮಾಧ್ಯಮದವ್ರ ಮುಂದೆ ಇರಲಿ. ನಮ್ಮ ಉದ್ದೇಶ ಏನೋ ಜಗಳ ಅಲ್ಲ, ಸಾರ್ವಜನಿಕವಾಗಿ ಯಾರು ತಪ್ಪು ಮಾಡಿದ್ರು, ಯಾರಿಂದ ಇದಾಯಿತು ಏನಾಯಿತು ಅನ್ನೋದು ತಿಳಿಸ್ಬೇಕದು. ಯಾಕೆ ಇಡೀ ರಾಜ್ಯಕ್ಕೆ ತಿಳಿಸ್ಬೇಕು ನಾವು. ರಾಜ್ಯದ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ. ಇವ್ರು ಹೋರಾಟ ಮಾಡಿರೋದೇ ಸತ್ಯ ಅನ್ಕೊಂಬಿಟ್ಟವ್ರೆ ಅವ್ರು ರಾಜ್ಯದ ಜನ. ಇದು ತೀರ್ಮಾನ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು, ನೀವು 4-5 ಜನ ಬನ್ನಿ ಚರ್ಚೆ ಮಾಡೋಣ, ಸಾರ್ವಜನಿಕವಾಗಿ ಗೊತ್ತಾಗಲಿ ಜನಕ್ಕೆ ಅಂತ ಕರೆದವ್ರೆ ವಿನ ನೀವು ಬೈರ್ಮಂಗ್ಲಕ್ಕೆ ಬನ್ನಿರಿ ಅಂತಂದರೆ ಬೈರ್ಮಂಗ್ಲ ನಾವು ಬತ್ತೀವಪ್ಪ. ಏನು ಮಾಡ್ತಾರೆ ಬೈರ್ಮಂಗ್ಲದಲ್ಲಿ? ಏನು ಹೊಡೆದಾಕ್ಬಿಡ್ತಾರೆ ನಮ್ಮನ್ನ? ಸರ್ ಒಪ್ಪಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಲ್ಲ ಸರ್. ಈಗ ಎಷ್ಟು ಜನ ಒಪ್ಪವ್ರು ಏನು ಅಂತ ನಾವು ರಿಲೀಸ್ ಮಾಡ್ತೀವಲ್ಲ ಸರ್. ಈಗ ನಾವು ಈಗಾಗಲೇ ಈಗ ಕೆಂಪೈನ್ ಪಾಳ್ಯದಲ್ಲಿ 570 ಜನ ಇದ್ದರು. ಎಲ್ಲರೂ ಕೂಡ ಬಂದು 500 ಜನ ಹೆಚ್ಚು ಕಡಿಮೆ ಬಂದು ಒಪ್ಪಿಗೆ ಪತ್ರ ಕೊಟ್ಬಿಟ್ಟು ಹೋಗಿದ್ದಾರೆ. ಈಗ ಹಂಗಾರೆ ಅವ್ರು ರೈತರಲ್ವಾ? 570 ಜನದಲ್ಲಿ 500 ಜನ ಕೊಟ್ಟರೆ ಎಷ್ಟು % ಆಯಿತು? ನೀವೇ ಆಲೋಚನೆ ಮಾಡಿ. ಸುಳ್ಳಾದರೆ ನೀವು ಮಾಹಿತಿ ತೊಗೊಳ್ಬೇಕಾರೆ ಮಾಹಿತಿ ತೊಗೊಳ್ಳಿ ಎಷ್ಟು ಜನ ಒಂದು ಒಪ್ಪಿಗೆ ಪತ್ರ ಕೊಟ್ಟವ್ರೆ ಅಂತ. ಹಂಗೆ ಬೈರ್ಮಂಗಲದಲ್ಲಿ ಕೆಲವರು ಸರ್, ಇಲ್ಲಿ ಏನಾಗಿದೆ ಹೇಳ್ತೀನಿ ಕೇಳಿ. ಇಲ್ಲಿ ಕೆಲವೊಂದು ಅವ್ರ ಫ್ಯಾಮಿಲಿ ಸಮಸ್ಯೆಗಳಿದ್ದಾವೆ, ಡಿಸ್ಪ್ಯೂಟ್ಸು, ಇದು ಬಗೆಹರಿದಿಲ್ಲ, ಇದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಇನ್ನು ಕೆಲವರು ಪಾಪ ಇದನ್ನೇನೋ ಹೈನುಗಾರಿಕೆ ಮಾಡಿ ಜೀವನ ಮಾಡ್ತಾವ್ರೆ, ಅದು ಸ್ವಲ್ಪ ಏನೋ ಸಮಸ್ಯೆಗಳು. ಅವ್ರಿಗೆಲ್ಲ ಬೇರೆ ಬೇರೆ ರೀತಿ ಪರಿಹಾರ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ರೈತರುಗಳಿಗೆಲ್ಲ. ಆಮೇಲೆ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರನ್ನ ಕರೆದು ಮಾತಾಡೋ ನಾವು ತಯಾರಿದ್ದೀವಿ. ಅದಕ್ಕೆ ಇವ್ರು ಬಿಡ್ತಾ ಇಲ್ಲ ಅವ್ರನ್ನ. ಅವ್ರು ಬಂದರೆ ಇವರು ಹಿಂದೆ ಗುಂಪು ಕಟ್ಕೊಂಬರೋದು. ಈಗ ರೈತರು ಹೆಣ್ಮಕ್ಳು ನನಗೊಬ್ರು ಹೇಳಿದ್ರು, ನಾವು ನಮ್ಮನ್ನು ಯಾರು ಬಂದು ಕೇಳೇ ಇಲ್ಲ ಅಂತ. ನಾನು ಕರೆದೆ ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಆ ರೈತರ ಸಂಘದ ವತಿಯಿಂದ ಒಂದು 25-30 ಜನ ಬನ್ನಿ ಅಂದರೆ, ಇವ್ರ ಉದ್ದೇಶ ಏನಿತ್ತು ದಳದವ್ರದ್ದು ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶ ಇರಲಿಲ್ಲ. ಎಲ್ಲ ಊರಿಗೂ ಹೋಗ್ಬಿಟ್ಟು ದಳದ ಕಾರ್ಯಕರ್ತರನ್ನ ಎತ್ಕಟ್ಟಿ ನೀವು ಗಾಡಿ ಮಾಡ್ಕೊಂಡು ಹೋಗಿ, MLA ಕರಿತಾನೆ ಗಾಡಿ ಮಾಡ್ಕೊಂಡು ಹೋಗಿ ಒಂದು 4-5 ಜನ ಹೋಗಲ್ಲಿ ಗಲಾಟೆ ಮಾಡಿ ಅಂದರೆ ನಾವು ರೈತರ ಹಂಗೆ ಚರ್ಚೆ ಮಾಡೋಕ್ಕಾಗ್ತದಾ? ಯಾರಾದರೂ ರೈತರ ಪರವಾಗಿ ಹೋರಾಟದ ಪರವಾಗಿ ಇರ್ತಕ್ಕಂಥವ್ರು ಒಂದು 25 ಜನ 30 ಜನ ಬಂದರೆ ನಾವು ಸಾಧಕ ಬಾಧಕ ಚರ್ಚೆ ಮಾಡ್ಬೋದು. ಇವರು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದಾಗ ಇದು ರಾಜಕೀಯವಾಗೇ ಬದಲಾವಣೆ ಆಯಿತು. ಆ ರೈತರು ಇವ್ರನ್ನ ದಳದವ್ರನ್ನ ದೂರ ಇಟ್ಟು ಬಂದರೆ ಇವತ್ತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅವ್ರಿಗೇನು ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು. ಎಲ್ಲ ರೀತಿಯಲ್ಲೂ ಅವ್ರು ಏನೇನು ಕೇಳ್ಕೊಂಡವ್ರೆ. ಈಗ ಅಲ್ಲಿ ವಿರೋಧ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವೇನು ವಿರೋಧನೇ ಇಲ್ಲ ಎಲ್ಲ ಸರಿ ಇದೆ ಅಂತ ನಾನು ಅವ್ರಂಗೆ ನಾನು ಹೇಳೋಕ್ಕೋಗಲ್ಲ. ಪರನೂ ಅವರೇ, ನೀವು ಎಲ್ಲೇ ಭೂಮಿ ಅಕ್ವೈರ್ ಮಾಡಿ ಅಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರು 100ಕ್ಕೆ 100 ಭಾಗ ಬಂದು ಕೊಡೋಲ್ಲ ಜಾಗನ. ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಎಲ್ಲ ಕಡೆ ಈ ರೀತಿ ವಿರೋಧ ವ್ಯಕ್ತ ಆದರೆ ಹೆಂಗೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಅದು ವ್ಯಕ್ತ ಆಗೇ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಹೇಳೋದು ಸರ್ಕಾರ ಏನಾರು ಒಂದು ಮಾಡಲೇಬೇಕಲ್ಲ ಸರ್. ಈಗ ನೀವು ಬೆಂಗಳೂರಲ್ಲಿ ಬಂದು ವಾಸ ಮಾಡಬೇಕು, ಬೆಂಗಳೂರು ಬೆಳಿಲೇಬೇಕು ಅಂದಾಗ ನಾವು ಆ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ರೈತರನ್ನ ಮನವೊಲಿಸಿ ನಾವು ತೊಗೊಂಡು ಮಾಡಲೇಬೇಕು. ಕಾರಣ ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ನೀವು 40% ಕೊಡ್ತೀನಿ ಅಂತಂದರೆ ನೀವು ರೈತರ ಪರ, ನಾವು 50% ಕೊಡ್ತೀವಿ ಅಂತಂದರೆ ನಾವು ದಲ್ಲಾಳಿಗಳು. ಇದೇನು ಇವ್ರದ್ದು ದ್ವಿಮುಖ ನೀತಿ ಏನು ಇವ್ರು ಏನು ನ್ಯಾಯ ಅಂತ ನಾನು ಕೇಳೋದು. 40% ಓಪನ್ ಆಗಿ ನಿಮಗೂ ತೋರಿಸ್ತೇ ಮೊನ್ನೆ 40% ಕೊಡ್ತೀವಿ ನಾವು ಡೆವಲಪ್ಡ್ ಏರಿಯಾದಲ್ಲಿ. ಹಂಗಾರೆ ಕುಮಾರಸ್ವಾಮಿ ಅವ್ರು ಕೈ ಬಿಡೋದಿಲ್ಲ 40% ವಿಚಾರ ಯಾಕೆ ಮಾತಾಡಿದ್ರು? ನಾನು ಒಂದೇ ಮಾತು ಹೇಳ್ತೀನಿ ಸರ್, ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿಗೆ ಒಪ್ಪಂಗೆ ಮಾತಾಡಬೇಕು. 2018ರಲ್ಲಿ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ ಇಲ್ವಾ ಹೇಳಿದ್ರಾ? ಇಲ್ವಾ?